ಹಾಯ್ ಹಲೋ ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಮೈ ಚಾನಲ್. ಮಕ್ಕಳೇ, ಇಂದಿನ ಒಂದು ತರಗತಿಯಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಬಿಟ್ಟಿರುವಂತಹ ದ್ವಿತೀಯ PUC ಇಂಗ್ಲೀಷ್ ಬ್ಲೂ ಪ್ರಿಂಟನ್ನು ನಾವು ನೋಡ್ಕೊಂಡು ಹೋಗೋಣ ಅಂತ. ಇದು ಬ್ಲೂ ಪ್ರಿಂಟನ್ನು ನೋಡಿದಾಗ ನಾವು ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು, ಎಷ್ಟು ಅಂಕಗಳಿಗೆ ಓದಬೇಕನ್ನುವಂಥದ್ದನ್ನು ಕೂಡ ನಾವೇನು ಮಾಡ್ತೀವಿ, ಇಲ್ಲಿ ತಿಳ್ಕೊಳ್ತೀವಿ ಮಕ್ಕಳೇ. ಹಾಗಾಗಿ ಯಾವ ಒಂದು ಲೆಸನ್ ಮೇಲೆ ಎಷ್ಟು ಅಂಕಗಳಿಗೆ ಬಂದಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಡೀಟೇಲ್ಸ್ ಆಗಿ ನೋಡ್ಕೋತಾ ಹೋಗೋಣ ಅಂತ. ಹಾಗಾಗಿ ನೀವು ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮಕ್ಕಳೇ ಅನ್ನುವಂಥದ್ದನ್ನು ಹೇಳ್ತಾ, ಇಲ್ಲಿ 1ನೇ ಅಧ್ಯಾಯವನ್ನು ನೋಡ್ರಿ, ರೋಮಿಯೋ ಆ್ಯಂಡ್ ಜೂಲಿಯಟ್. ಇದರ ಮೇಲೆ ಒಟ್ಟು 3 ಅಂಕಗಳಿಗೆ ಏನು ಮಾಡ್ತಾರೆ ಮಕ್ಕಳೇ, ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ 1 ಅಂಕದಲ್ಲಿ MCQ ಪ್ರಶ್ನೆಯನ್ನು ಕೇಳಿದರೆ, ಇನ್ನು 2 ಅಂಕಗಳಿಗೆ ಏನು ಮಾಡ್ತಾರೆ ಮಕ್ಕಳೇ, ಬರೆಯುವಂಥದ್ದನ್ನು ಕೇಳ್ತಾರೆ. ಇನ್ನು 2ನೇ ಅಧ್ಯಾಯವನ್ನು ನೋಡಿದಾಗ ಒಟ್ಟು 5 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಮಕ್ಕಳೇ. ಅದರಲ್ಲಿ 1 MCQ ಇರ್ತದೆ, ಇನ್ನೊಂದು 4 ಅಂಕದ ಪ್ರಶ್ನೆ ಇರ್ತದೆ. ಇನ್ನು 3ನೇ ಅಧ್ಯಾಯವನ್ನು ನೋಡಿದಾಗ ಆನ್ ಚಿಲ್ಡ್ರನ್ ಮೇಲೆ 3 ಅಂಕಗಳಿಗೆ ಪ್ರಶ್ನೆ, ಒಟ್ಟಾರೆ 3 ಅಂಕಗಳಿಗೆ ಮಾತ್ರ ಪ್ರಶ್ನೆಯನ್ನು ಕೇಳ್ತಾರೆ. ಅದರೊಳಗೆ 1 MCQ ಇರ್ತದೆ, ಇನ್ನೊಂದು 2 ಅಂಕದ ಪ್ರಶ್ನೆ ಇರ್ತದೆ. ಇಷ್ಟನ್ನು ನಾವು ಸರಿಯಾಗಿ ಓದ್ಕೊತಾ ಹೋಗಿದ್ದೆ ಆದರೆ ನಮಗೆ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮಕ್ಕಳೇ. ಇಲ್ಲಿ 1ನೇ ಅಧ್ಯಾಯವನ್ನು ನೋಡಿದಾಗ 3 ಅಂಕದ ಪ್ರಶ್ನೆ ಇರೋದಿಲ್ಲ, 4 ಅಂಕದ ಪ್ರಶ್ನೆ ಇರೋದಿಲ್ಲ. ನೆಕ್ಸ್ಟ್ 2Dರಲ್ಲಿ ನೋಡಿದಾಗ 2 ಅಂಕದ ಪ್ರಶ್ನೆ ಇಲ್ಲ, ನೆಕ್ಸ್ಟ್ 3 ಅಂಕದ ಪ್ರಶ್ನೆ ಇಲ್ಲ. ಇನ್ನು ಆನ್ ಚಿಲ್ಡ್ರನನ್ನು ನೋಡಿದಾಗ 3 ಅಂಕದ ಪ್ರಶ್ನೆ ಇಲ್ಲ, 4 ಅಂಕದ ಪ್ರಶ್ನೆ ಇಲ್ಲ. ನಾವು ಯಾವುದರಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅಷ್ಟನ್ನೇ ಓದಿದ್ರೆ ನಾವೇನು ಮಾಡ್ಬೋದು, ಹೆಚ್ಚು ಅಂಕಗಳನ್ನು ಪಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಚಾಪ್ಟರ್ ನೋಡೋಣ ಮಕ್ಕಳೇ. ನೆಕ್ಸ್ಟ್ ಚಾಪ್ಟರ್ 4, ಎವ್ರಿಥಿಂಗ್ ಐ ನೀಡ್ ಟು ನೌ ಐ ಲರ್ನ್ ಇನ್ ದ ಫಾರೆಸ್ಟ್. ಇದ್ರ ಮೇಲೆ ಒಟ್ಟು 5 ಅಂಕಗಳಿಗೆ ಏನು ಮಾಡ್ತಾರೆ ಮಕ್ಕಳೇ, ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ MCQ ಪ್ರಶ್ನೆ ಇರೋದಿಲ್ಲ. ನೆಕ್ಸ್ಟ್ 2 ಅಂಕದ 1 ಪ್ರಶ್ನೆ ಇರ್ತದೆ, ನೆಕ್ಸ್ಟ್ 3 ಅಂಕದ 1 ಪ್ರಶ್ನೆ ಇರ್ತದೆ. ಒಟ್ಟಾರೆಯಾಗಿ 5 ಅಂಕದ ಪ್ರಶ್ನೆಗಳು ಇಲ್ಲಿ ಕೇಳ್ತಾರೆ. ಇನ್ನು 4 ಅಂಕದ ಪ್ರಶ್ನೆ ಕೇಳೋದಿಲ್ಲ. ಇನ್ನು 5ನೇ ಅಧ್ಯಾಯ ನೋಡ್ರಿ, ಎ ಸನ್ನಿ ಮಾರ್ನಿಂಗ್. ಇದರಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಏನು ಮಾಡ್ತಾರೆ ಮಕ್ಕಳೇ, ಕೇಳ್ತಾರೆ. ಒಟ್ಟು 8 ಅಂಕಗಳಿಗೆ ಕೇಳುವಂತಹ ಪಾಠ ಆಗಿರುತ್ತದೆ. ಇದರಲ್ಲಿ 8 ಅಂಕಗಳು ಏನು ಮಾಡ್ತಾರೆ ಮಕ್ಕಳೇ, ಕೇಳ್ತಾರೆ. ಅದರೊಳಗೆ 1 MCQ ಇರ್ತದೆ, 1 3 ಅಂಕದ ಪ್ರಶ್ನೆ ಇರ್ತದೆ, 1 4 ಅಂಕದ ಪ್ರಶ್ನೆ ಇರ್ತದೆ. ಇಲ್ಲಿ 3 ಅಂಕದ ಪ್ರಶ್ನೆ ಕೇಳೋದಿಲ್ಲ. ಹಾಗಾಗಿ ನೀವು 1 MCQ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ನೆಕ್ಸ್ಟ್ 3 ಅಂಕದ ಪ್ರಶ್ನೆ, ನೆಕ್ಸ್ಟ್ 4 ಅಂಕದ ಪ್ರಶ್ನೆ. ಅದಕ್ಕೆ ಇಷ್ಟನ್ನು ನಾವು ಏನು ಮಾಡ್ಕೋಬೇಕ್ರಿ, ಓದ್ಕೋಬೇಕು. ನೆಕ್ಸ್ಟ್ 6ನೇ ಅಧ್ಯಾಯ ನೋಡ್ರಿ, ವೆನ್ ಯು ಆರ್ ಓಲ್ಡ್. ಇದರಲ್ಲಿ ಒಟ್ಟಾರೆ 3 ಅಂಕಗಳಿಗೆ ಏನು ಮಾಡ್ತಾರೆ ಮಕ್ಕಳೇ, ಪ್ರಶ್ನೆಗಳನ್ನು ಕೇಳ್ತಾರೆ. ಇದರಲ್ಲಿ ಬರೀ 1 ಪ್ರಶ್ನೆಯನ್ನು ಮಾತ್ರ ಕೇಳ್ತಾರೆ, ಅದು 3 ಅಂಕಕ್ಕೆ. 4 ಅಂಕದ ಪ್ರಶ್ನೆ ಇರೋದಿಲ್ಲ, ನೆಕ್ಸ್ಟ್ 2 ಅಂಕದ ಪ್ರಶ್ನೆ ಇರೋದಿಲ್ಲ, 1 ಅಂಕದ ಪ್ರಶ್ನೆ ಇರೋದಿಲ್ಲ. ಇನ್ನು 7ನೇ ಅಧ್ಯಾಯದ ಮೇಲೆ 5 ಅಂಕಗಳಿಗೆ ಏನು ಮಾಡ್ತಾರೆ ಮಕ್ಕಳೇ, ಪ್ರಶ್ನೆಗಳನ್ನು ಕೇಳ್ತಾರೆ. ಅದರೊಳಗೆ 1 MCQ ಇರ್ತದೆ, ನೆಕ್ಸ್ಟ್ 4 ಅಂಕದ ಪ್ರಶ್ನೆ ಇರ್ತದೆ. ಇದರಲ್ಲಿ 2 ಅಂಕದ ಪ್ರಶ್ನೆ ಇರೋದಿಲ್ಲ, 3 ಅಂಕದ ಪ್ರಶ್ನೆ ಇರೋದಿಲ್ಲ. ಇನ್ನು 8ನೇ ಅಧ್ಯಾಯ, ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್. ಇದರಲ್ಲಿ ಒಟ್ಟು 3 ಅಂಕಗಳಿಗೆ ಕೇಳ್ತಾರೆ ಮಕ್ಕಳೇ. ಒಟ್ಟಾರೆ ಇಲ್ಲಿ ಕೂಡ ನಾವು ನೋಡಿದಾಗ 3 ಅಂಕದ ಪ್ರಶ್ನೆ ಮಾತ್ರ ಬರ್ತದೆ, MCQ ಇರೋದಿಲ್ಲ, ನೆಕ್ಸ್ಟ್ 2 ಅಂಕದ ಪ್ರಶ್ನೆ ಇರೋದಿಲ್ಲ, 4 ಅಂಕದ ಪ್ರಶ್ನೆ ಇರೋದಿಲ್ಲ. ಇನ್ನು 9ನೇ ಅಧ್ಯಾಯದ ಮೇಲೆ, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಈ ಒಂದು ಅಧ್ಯಾಯದ ಮೇಲೆ ಒಟ್ಟು 5 ಅಂಕದ ಪ್ರಶ್ನೆಗಳನ್ನು ಏನು ಮಾಡ್ತಾರೆ ಮಕ್ಕಳಲ್ಲಿ ಕೇಳ್ತಾರೆ. ಅದರಲ್ಲಿ 1 MCQ ಇರ್ತದೆ, 1 4 ಅಂಕದ ಪ್ರಶ್ನೆ ಇರ್ತದೆ. ಇದರೊಳಗೆ 2 ಅಂಕದ ಪ್ರಶ್ನೆ ಇರೋದಿಲ್ಲ, 3 ಅಂಕದ ಪ್ರಶ್ನೆ ಇರೋದಿಲ್ಲ. ಇನ್ನು 10ನೇ ಅಧ್ಯಾಯ ನೋಡ್ರಿ ಮಕ್ಕಳೇ, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್.
ಇದ್ರ ಮೇಲೆ ಒಟ್ಟು 3 ಅಂಕದ ಪ್ರಶ್ನೆಗಳು ಬರ್ತದೆ ಮಕ್ಕಳೇ. 1 ಅಂಕಕ್ಕೆ ಯಾವುದೇ ರೀತಿ ಪ್ರಶ್ನೆ ಇಲ್ಲ, 2 ಅಂಕದ ಪ್ರಶ್ನೆ ಇಲ್ಲ, 4 ಅಂಕದ ಪ್ರಶ್ನೆ ಇಲ್ಲ, 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೆಕ್ಸ್ಟ್ 11ನೇ ಅಧ್ಯಾಯ ನೋಡ್ಕೊಡ್ರಿ ಮಕ್ಕಳೇ. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಇದ್ರ ಮೇಲೆ 4 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದರಲ್ಲಿ ಒಂದು MCQ ಇರ್ತದೆ, ಒಂದು 3 ಅಂಕದ ಪ್ರಶ್ನೆ ಇರ್ತದೆ, 2 ಅಂಕದ ಪ್ರಶ್ನೆ ಇರೋದಿಲ್ಲ, 4 ಅಂಕದ ಪ್ರಶ್ನೆ ಇರೋದಿಲ್ಲ. ಇನ್ನು 12ನೇ ಲೆಸನ್ ನೋಡ್ರಿ, ದ ವೋಟರ್. ಇದರಲ್ಲಿ 5 ಅಂಕಗಳಿಗೆ ಏನು ಮಾಡ್ತಾರೆ ಮಕ್ಕಳೇ, ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು MCQ ಇರ್ತದೆ, ಒಂದು 4 ಅಂಕದ ಪ್ರಶ್ನೆ ಇರ್ತದೆ, 2 ಮತ್ತು 3 ಅಂಕದ ಪ್ರಶ್ನೆ ಇರೋದಿಲ್ಲ. ಇನ್ನು 13ನೇ ಲೆಸನ್ ನೋಡ್ರಿ, ವೇರ್ ದೇರ್ ಈಸ್ ಅ ವೀಲ್. ಒಟ್ಟು 5 ಅಂಕಗಳಿಗೆ ಬರ್ತದೆ. ಇದರಲ್ಲಿ ಒಂದು MCQ ಇರ್ತದೆ, ಒಂದು 4 ಅಂಕದ ಪ್ರಶ್ನೆ ಇರ್ತದೆ. ಇನ್ನು ಕೊನೆಯದಾಗಿ ವಾಟರ್ ಅನ್ನುವಂಥ ಪೋಯಮ್ ಮೇಲೆ 3 ಅಂಕದ ಪ್ರಶ್ನೆಗಳು ಬರ್ತವೆ. ಇದರಲ್ಲಿ ಒಂದು MCQ ಇರ್ತದೆ, ಒಂದು 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳೇ. ಒಟ್ಟು 60 ಅಂಕಗಳಿಗೆ ನಮಗೇನು ಮಾಡ್ತಾರೆ ಮಕ್ಕಳೇ, ಅವರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಸರಿಯಾಗಿ ನಮಗೆ ಬರುವಂತಹ 40 ಅಂಕಗಳಿಗೆ ಏನು ಮಾಡಬೇಕು, ನಾವು ಪರೀಕ್ಷೆಯನ್ನು ಬರಿಬೇಕಾಗ್ತದೆ ಮಕ್ಕಳೇ. ಓಕೆ, ಇನ್ನು ಯಾವ್ಯಾವ ರೀತಿ ಅಂಕಗಳು ಬರ್ತಾವೆ ನೋಡ್ಕೊಂಡು ಬರೋಣಂತ ಮಕ್ಕಳೇ. ಇಲ್ಲಿ ನೋಡ್ರಿ ಮಕ್ಕಳೇ, 10 ಔಟ್ ಆಫ್ 10 ಟು ಬಿ ಆನ್ಸರ್ಡ್. ಇಲ್ಲಿ 10 ಪ್ರಶ್ನೆಗಳನ್ನು ಕೇಳಿರ್ತಾರೆ ಮಕ್ಕಳೇ, 10ಕ್ಕೂ ಕೂಡ ನೀವೇನು ಮಾಡಬೇಕು, ಆನ್ಸರನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಕಾಲಮ್ನಲ್ಲಿ ನೋಡ್ಕೊಳ್ರಿ, ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರೊಳಗೆ ನೀವು ಎಷ್ಟು ಬರಿಬೇಕು ಮಕ್ಕಳೇ, 3 ಬರಿಬೇಕಾಗ್ತದೆ. ನೆಕ್ಸ್ಟ್ ಕಾಲಮ್ನಲ್ಲಿ ನೋಡಿದಾಗ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾವು 4 ಬರಿಬೇಕಾಗ್ತದೆ. ನೆಕ್ಸ್ಟ್ ಬಾಕ್ಸ್ನೊಳಗೆ ನೋಡ್ರಿ, 6 ಪ್ರಶ್ನೆಗಳಲ್ಲಿ ನಾವು 3 ಪ್ರಶ್ನೆಗಳನ್ನು ಬರಿಬೇಕಾಗ್ತದೆ ಮಕ್ಕಳೇ. ಒಟ್ಟಾರೆ ನಾವು ಇಲ್ಲಿ ಎಷ್ಟು ಮಾರ್ಕ್ಸಿಗೆ ಪತ್ರಿಕೆಯನ್ನು ಬರಿತೀವಿ ಅಂತಂದಾಗ, ಇದು ಲೆಸನ್ ವೈಸ್ ನೋಡಿದಾಗ ಒಟ್ಟು 40 ಅಂಕಗಳನ್ನು ನಾವು ಏನಾದರೂ ಸರಿಯಾದ ರೂಪದಲ್ಲಿ ತೆಗೆದುಕೊಂಡಿದ್ದೆ ಆದರೆ ಹೆಚ್ಚು ಅಂಕಗಳನ್ನು ನಾವೇನು ಮಾಡ್ಬೋದು, ಇಲ್ಲಿ ಪಡ್ಕೊಳ್ಬೋದು. ಓಕೆ ಮಕ್ಕಳೇ, ಇಲ್ಲಿ ಎಷ್ಟು ಅಂಕ ಆಗ್ತದೆ, 6 ಅಂಕ ಆಗ್ತದೆ. ಇಲ್ಲಿ 12 ಅಂಕ ಆಗ್ತದೆ, ಇಲ್ಲಿ 12 ಅಂಕ ಆಗ್ತದೆ. ಒಟ್ಟಾರೆಯಾಗಿ ನಾವು ನೋಡಿಕೊಂಡಾಗ 40 ಅಂಕಗಳಿಗೆ ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಪ್ರಶ್ನೆ ಉತ್ತರಗಳನ್ನು ಬರೀಬೇಕಾಗ್ತದೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿವರೆಗೂ ನಾವು ಟೆಕ್ಸ್ಟ್ ಬುಕ್ ಮೇಲೆ ಎಷ್ಟು ಅಂಕಗಳನ್ನು ನಾವು ಒಟ್ಟಾರೆಯಾಗಿ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡಿದ್ದೆ. ಆದರೆ ಒಟ್ಟು 40 ಅಂಕಗಳಿಗೆ ನಾವೇನು ಮಾಡ್ತೀವಿ, ಅಲ್ಲಿ ಟೆಕ್ಸ್ಟ್ ಬುಕ್ ಮೇಲೆ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ವರ್ಕ್ ಬುಕ್ ಆಧಾರದ ಮೇಲೆ ಅಥವಾ ಗ್ರಾಮರ್ ಆಧಾರದ ಮೇಲೆ ಎಷ್ಟು ಅಂಕಗಳು ಬರ್ತಾವೆ ಅಂತಂದ್ರೆ, ಒಟ್ಟಾರೆಯಾಗಿ 40 ಅಂಕಗಳು ಬರ್ತವೆ. ಒಟ್ಟಾರೆಯಾಗಿ 80 ಅಂಕಗಳನ್ನು ನಾವೇನು ಮಾಡ್ಬೋದು, ಸುಲಭವಾಗಿ ಪಡೆದುಕೊಳ್ಳಬಹುದು ಮಕ್ಕಳೇ. ಇನ್ನು ವರ್ಕ್ ಬುಕ್ ಆಧಾರದ ಮೇಲೆ ಎಲ್ಲೆಲ್ಲಿ ಏನೇನು ಕೇಳ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣಂತ ಮಕ್ಕಳೇ. ಒಟ್ಟಾರೆ ಫಸ್ಟ್ ಒಂದು ನೋಡ್ಕೊಳ್ರಿ, ಆರ್ಟಿಕಲ್ಸ್ ಆರ್ ಪ್ರಪೋಸಿಷನ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ. ಇನ್ನೊಂದು ಜಂಬಲ್ಡ್ ಸೆಗ್ಮೆಂಟ್, ಇದ್ರ ಮೇಲೆ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಇದ್ರ ಮೇಲೆ 1 ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಟೆನ್ಸ್ ಆಧಾರದ ಮೇಲೆ 1 ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳೇ. ನೆಕ್ಸ್ಟ್ ಫ್ರೇಮಿಂಗ್ ಕ್ವಶನ್ ಮೇಲೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರೊಳಗೆ ನೀವೇನು ಮಾಡ್ಬೋದು, 1 ಮಾತ್ರ ಬರಲಿಕ್ಕೆ ಅವಕಾಶ ಇರ್ತದೆ. 1 ಮಾತ್ರ ಏನು ಮಾಡ್ಬೋದು, ನೀವು ಬರಿಬಹುದು. ಇನ್ನೊಂದು ಎರರ್ ಐಡೆಂಟಿಫಿಕೇಷನ್, ಇದರಲ್ಲಿ ಕೂಡ 2 ಕೊಟ್ಟಿರ್ತಾರೆ. ಅದರಲ್ಲಿ ನೀವೇನು ಮಾಡಬೇಕು, 1 ಮಾತ್ರ ಬರೀಬೇಕಾಗ್ತದೆ. ನೆಕ್ಸ್ಟ್ ಇಡಿಯೋಮ್ಸ್ ಆರ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿರ್ತಾರೆ ಮಕ್ಕಳೇ. ಅವು ಕೂಡ ನೀವೇನು ಮಾಡಬೇಕು, 2 ಅಂಕದ ಪ್ರಶ್ನೆಗಳಾಗಿರ್ತವೆ, ಅವುಗಳನ್ನು ಕೂಡ ಬರೀಬೇಕಾಗ್ತದೆ. ಇನ್ನು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಮೇಲೆ 3 ಅಂಕದ ಪ್ರಶ್ನೆಯನ್ನು ಕೇಳಿರ್ತಾರೆ ಮಕ್ಕಳೇ. ಅದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಓದ್ಕೋಬೇಕಾಗ್ತದೆ. ಇನ್ನು ರಿಪೋರ್ಟೆಡ್ ಸ್ಪೀಚ್, ಅತಿ ಹೆಚ್ಚು ಅಂಕ ಇಲ್ಲಿ ನಿಮಗೆ ದೊರೆಯುವುದರಿಂದ ಇದನ್ನು ಸರಿಯಾಗಿ ನೀವೇನು ಮಾಡ್ಕೋಬೇಕು ಮಕ್ಕಳೇ, ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ನೋಡಿ ಮಕ್ಕಳೇ,
ಇಲ್ಲಿ ಕಾಂಪ್ರಹೆನ್ಷನ್ ಪ್ರೋಸ್ ಆ್ಯಂಡ್ ಪೋಯಟ್ರಿ ಇದ್ರ ಮೇಲೆ ನಮಗೆ ಒಟ್ಟಾರೆಯಾಗಿ 18 ಅಂಕದ ಪ್ರಶ್ನೆಗಳು. ಇದರಲ್ಲಿ ನಾವು ಏನು ಮಾಡಬೇಕಾಗ್ತದೆ ಮಕ್ಕಳೇ, 9 ಅಂಕಗಳಿಗೆ ಬರೀಬೇಕಾಗ್ತದೆ. ನೀವು ಇಲ್ಲಿ ಪ್ರೋಸ್ ಆದರೂ ಬರಿಬೋದು ಅಥವಾ ಪೋಯಟ್ರಿನಾದರೂ ಬರಿಬೋದು. ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಮಕ್ಕಳೇ. ಇದು ಅನ್ಸೀನ್ ಪ್ಯಾಸೇಜ್ ಆಗಿರ್ತದೆ. 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಏನು ಮಾಡ್ತಾರೆ ಮಕ್ಕಳೇ, ಕೇಳ್ತಾರೆ. ಒಂದು ಪ್ಯಾಸೇಜ್ ಕೊಟ್ಟು ಅದರಲ್ಲೇ 1 ಅಂಕದ ಪ್ರಶ್ನೆಗಳನ್ನು ನಿಮಗೆ ಏನು ಮಾಡ್ತಾರೆ, ಕೇಳ್ತಾರೆ. ಅದನ್ನು ನೀವು ಸರಿಯಾದ ರೂಪದಲ್ಲಿ ಸರಿಯಾದ ರೀತಿಯಲ್ಲಿ ಬರಿಬೇಕಾಗ್ತದೆ. ಅದು ನೀವು ಪೋಯಮ್ ಆದರೂ ಬರಿಬೋದು ಅಥವಾ ಪ್ರೋಸ್ ಆದರೂ ಬರಿಬೋದು. ನೆಕ್ಸ್ಟ್ ಮಕ್ಕಳೇ, ಪ್ರೊನೌನ್ಸ್ ಮೇಲೆ 5 ಅಂಕಗಳನ್ನು ಏನು ಮಾಡ್ತಾರೆ, ಕೇಳ್ತಾರೆ. ನೆಕ್ಸ್ಟ್ ಲಿಂಕರ್ಸ್ ಮೇಲೂ ಕೂಡ 4 ಅಂಕಗಳನ್ನು ಕೇಳ್ತಾರೆ. ನೆಕ್ಸ್ಟ್ ನೋಟ್ ಮೇಕಿಂಗ್ 2 ಅಂಕದ ಒಂದು ಪ್ರಶ್ನೆಯನ್ನು ಬಂದಿರ್ತದೆ. ನೆಕ್ಸ್ಟ್ ಡೈಲಾಗ್ ರೈಟಿಂಗ್, ಇದು ಕೂಡ ತುಂಬ ಸರಳ ಇರ್ತದೆ ಮಕ್ಕಳೇ. ಇದನ್ನು ಸರಿಯಾದ ರೂಪದಲ್ಲಿ ಬರೆದಿದ್ದೆ ಅದು 3 ಅಂಕಕ್ಕೂ 3 ಅಂಕ ನೀವೇನು ಮಾಡ್ಬೋದು, ಪಡೆದುಕೊಳ್ಬೋದು. ಇನ್ನು ಅತಿ ಇಂಪಾರ್ಟೆಂಟ್ ಆಗಿರ್ಬೋದು ಅಪ್ಲಿಕೇಶನ್ ರೀ, ಜಾಬ್ ಅಪ್ಲಿಕೇಶನ್, ರೈಟ್ ಆ್ಯನ್ ಅಪ್ಲಿಕೇಶನ್ ಆರ್ ಲೆಟರ್ ರೈಟಿಂಗ್ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ ಮಕ್ಕಳೇ. ಅದನ್ನು ಕೂಡ ಸುಲಭವಾಗಿ ನೀವು 5 ಅಂಕವನ್ನು ಪಡ್ಕೊಳ್ಬೋದು. ಆ್ಯಂಡ್ ಸ್ಪೀಚ್ ರೈಟಿಂಗ್, ಇಲ್ಲಿ ಕೂಡ ನೀವೇನು ಮಾಡ್ಬೋದು, 5 ಅಂಕಗಳನ್ನು ಪಡ್ಕೊಳ್ಬೋದು ಮಕ್ಕಳೇ. ಓಕೆ, ಇಲ್ಲಿ ಸಹ ನೋಡಿದಾಗ ಮಕ್ಕಳೇ 60 ಮಾರ್ಕ್ಸ್ಗೆ ಈ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದರಲ್ಲಿ ನೀವೇನು ಮಾಡಬೇಕಾಗ್ತದೆ, 40 ಅಂಕಗಳಿಗೆ ಸರಿಯಾಗಿ ಬರೀಬೇಕಾಗ್ತದೆ ಮಕ್ಕಳೇ. ಟೆಕ್ಸ್ಟ್ ಬುಕ್ ಮೇಲೆ 40, ಇನ್ನು ವರ್ಕ್ ಬುಕ್ ಮೇಲೆ 40, ಒಟ್ಟಾರೆಯಾಗಿ 80 ಅಂಕಗಳಿಗೆ ನೀವು ಪತ್ರಿಕೆಯನ್ನು ಬರೀಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.